ಹಾಯ್ ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಬಂದ್ಬಿಟ್ಟು ನಾವು ಇಲ್ಲಿ ಒಂದು ಫ್ಯಾಕ್ಟರಿ ಇದೇನೆ ಅಂತ ಹೇಳ್ಬೋದು. ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕ ಅಥವಾ ಒಣ ದ್ರಾಕ್ಷಿ ರಾಶಿ ಮಾಡುವ ಘಟಕನೇ ಅಂತ ಹೇಳ್ಬೋದು. ಇದು ನೀವು ಒಂದು ಸ್ಕ್ಯಾನ್ ನೋಡ್ಬೋದು, ಇದೆಲ್ಲ ಫ್ಯಾಕ್ಟರಿ ಇದೇನೆ ಅಂತ ಹೇಳ್ಬೋದು. ನೋಡ್ಬೋದು ಮಿಷನರಿ ಇಕ್ವಿಪ್ಮೆಂಟ್ ಇದೆ. ಹಾಗೆಯೇ ಇದು ಒಂದು ದೊಡ್ಡ ಸೈಜ್ ಇದೇನೆ ಅಂತ ಹೇಳ್ಬೋದು. ಹಾಗೆಯೇ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, 6 mm ಕ್ಯಾಮ್ರಾನ ಯೂಸ್ ಮಾಡಬೇಕು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದ್ದಲ್ಲಿ 6 mm ಕ್ಯಾಮ್ರಾನ ಯೂಸ್ ಮಾಡಬೇಕು, 12 mm ಕ್ಯಾಮ್ರಾನ ಯೂಸ್ ಮಾಡಬೇಕು, 8 mm ಕ್ಯಾಮ್ರಾನ ಯೂಸ್ ಮಾಡಬೇಕು. ಅಗ್ರಿಕಲ್ಚರ್ ಆಗಲಿ ಯಾವುದೇ ದೊಡ್ಡ ಫ್ಯಾಕ್ಟರಿಗಾಗಿ ನಾವು ದೊಡ್ಡ ಕ್ಯಾಮ್ರಾನ ಯೂಸ್ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇವಾಗ ನಾನು ಇಲ್ಲಿ ಆ ಕ್ಯಾಮ್ರಾನ ನಾನು ಇನ್ಸ್ಟಾಲೇಷನ್ ಮಾಡಿನು, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇವಾಗ ಆ ಕ್ಯಾಮ್ರಾ ಕ್ಲಿಯರಿಟಿ ಹೇಗಿದೆ ಅಂಥೇಳಿ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಆ ಕ್ಯಾಮ್ರಾ ಹೇಗಿದೆ ಅಂಥೇಳಿ ಕ್ಲಿಯರಿಟಿಯನ್ನು ನೋಡ್ಬೋದು. ನೀವು ಕ್ಲಿಯರಿಟಿ ಹೇಗಿದೆ ಅಂಥೇಳಿ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು 6 mm ನಾನು ಇನ್ಸ್ಟಾಲೇಷನ್ ಮಾಡಿನು. 6 mm ದಾವಾ ಕ್ಯಾಮ್ರಾನೇ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಕ್ಲಿಯರಾಗಿ ಇದೇನೆ ಅಂತ ಹೇಳಿ ನೀವು ನೋಡ್ಬೋದು. ಹಾಗೆಯೇ ಇದು ಬಂದ್ಬಿಟ್ಟು ದಾವಾ 6 mm ಇನ್ಸ್ಟಾಲ್ ಮಾಡಿನು. ಹಾಗೆಯೇ ಮತ್ತು ಇಲ್ಲೊಂದು ಇನ್ನೊಂದು ಇನ್ಸ್ಟಾಲೇಷನ್ ಮಾಡಿನು ನೋಡ್ಬೋದು. ಇದು ಬಂದ್ಬಿಟ್ಟು CP+6 mm ಕ್ಯಾಮ್ರಾನೇ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಕ್ಲಿಯರಾಗಿ 6 mm ಅಥವಾ 8 mm 12 mm ಕ್ಯಾಮ್ರಾ ಎಷ್ಟು ಕ್ಲಿಯರಾಗಿ ಲಾಂಗ್ ಡಿಸ್ಟೆನ್ಸಿಗೆ ನಿಮಗೆ ಅದು ಅನುಕೂಲ ಮಾಡಿಕೊಡುತ್ತದೆ ಅಂತ ಹೇಳ್ಬೋದು. ನೋಡ್ಬೋದು. ಹಾಗೆಯೇ ನಮಗೆ ಇವಾಗ ರೆಗ್ಯುಲರ್ ಕ್ಯಾಮ್ರಾ ಹೇಗಿದ್ದಾವೆ ಅಂತ ನೀವು ಕೂಡ ನೋಡ್ಬೋದು. ಇದು ಬಂದ್ಬಿಟ್ಟು ರೆಗ್ಯುಲರ್ ಕ್ಯಾಮ್ರಾನೇ ಅಂತ ಹೇಳ್ಬೋದು. ಬಟ್ 3.6 mm ಅಲ್ಲಿ ರೆಗ್ಯುಲರ್ ಇದೆ ಅಂತ ಹೇಳ್ಬೋದು. ನಾರ್ಮಲ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಎಲ್ಲ ಕ್ಯಾಮ್ರಾನು ನಾವು ಬಿಗ್ ಸೈಜ್ ಏರಿಯಾ ಇದ್ದಲ್ಲಿ 1 ಎಕರೆ ಅಥವಾ 1.5 ಎಕರೆ 2 ಎಕರೆ ಇದ್ದಲ್ಲಿ ನಾವು 12 mm ಕ್ಯಾಮ್ರಾನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಒಂದ್ಸೆಗೆ ನಾವು ಈ ಫ್ಯಾಕ್ಟರಿಯನ್ನು ನೀವು ನೋಡ್ಬೋದು. ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡ್ಬೋದು ಗೈಸ್, ಇದು ಒಣ ದ್ರಾಕ್ಷಿ ರಾಶಿ ಮಾಡುವ ಘಟಕ ಅಥವಾ ಸಂಸ್ಕರಣಾ ಘಟಕನೇ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಒಣ ದ್ರಾಕ್ಷಿ ಅಂದರೆ ನಮ್ಮ ಭಾಷೆಯಲ್ಲಿ ಮಣುಕ ಎನ್ನಲಾಗುವುದು ಅಂತಲೇ ಹೇಳ್ಬೋದು. ಸಿಟಿಯಲ್ಲಿ ಎಲ್ಲರೂ ಒಣ ದ್ರಾಕ್ಷಿ ಅಂತಲೇ ಫೇಮಸ್ ಆದಂಥ ಇದು ಮಣುಕ ತಿನ್ನುವಂಥದ್ದು ಅಂತಲೇ ಹೇಳ್ಬೋದು. ಹಸಿ ದ್ರಾಕ್ಷಿ ಅಲ್ಲ, ಒಣ ದ್ರಾಕ್ಷಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಇವು ರೆಗ್ಯುಲರ್ ಕ್ಯಾಮ್ರಾ ಇದ್ದಾವೇನೆ ಅಂತ ಹೇಳ್ಬೋದು. ನಾನು ಹೇಳಿದ ಹಾಗೆ ಇಲ್ಲಿ ರೆಗ್ಯುಲರ್ ಕ್ಯಾಮ್ರಾ ಇದೆ, ನಾರ್ಮಲ್ ಕ್ಯಾಮ್ರಾನೇ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡ್ಬೋದು ಇಲ್ಲಿ ನೀವು ಇದು ಬಂದ್ಬಿಟ್ಟು ಒಣ ದ್ರಾಕ್ಷಿ ಅಂತಲೇ ಹೇಳ್ಬೋದು. ಇಲ್ಲಿ ಇದನ್ನೇ ಒಣ ದ್ರಾಕ್ಷಿಯನ್ನು ನೀವು ನೋಡ್ಬೋದು ಹೇಗಿದೆ ಅಂಥೇಳಿ. ಇದನ್ನು ನೆಟ್ಟಿಂಗ್ ಮಾಡಲಿಕ್ಕೆ ಇಲ್ಲಿ ತಂದಿದ್ದಾರೆ, ಬಟ್ಟಿ ಹಾಕಿ ನೆಟ್ಟಿಂಗ್ ಮಾಡಲಿಕ್ಕೇನೆ ಅಂತ ಹೇಳ್ಬೋದು. ಇದನ್ನು ಅತಿ ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲಿ ಉತ್ಪಾದನೆ ಮಾಡುವಂಥ ಬೆಳೆಯಾಗಿದ್ದೇನೆ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಇಷ್ಟೆಲ್ಲ ಗ್ರೌಂಡ್ ಇದೆ, ನೋಡ್ಬೋದು ಶೆಡ್ ಇದ್ದಾವೆ, ಇಷ್ಟೆಲ್ಲ ಇಕ್ವಿಪ್ಮೆಂಟ್ ಇದ್ದಾವೆ. ಇಂಥಲ್ಲಿ ನಾವು ದೊಡ್ಡ ಕ್ಯಾಮ್ರಾನೇ ಯೂಸ್ ಮಾಡಬೇಕು. ದೊಡ್ಡ ಕ್ಯಾಮ್ರಾ ಅಂದರೆ ಇಂಥದ್ದು ನೋಡ್ಬೋದು. ಇಲ್ಲಿದೆ ನೋಡಿ, ನೋಡ್ಬೋದು ಇಲ್ಲಿ ನಾನು ಇಲ್ಲಿ 6 mm ಕ್ಯಾಮ್ರಾನ ಯೂಸ್ ಮಾಡಿದ್ದೀನಿ. ನೋಡ್ಬೋದು ಒಂದು ದಾವಾ 6 mm ಇದೆ, ಒಂದು ಹಾಗೆಯೇ ನಾರ್ಮಲ್ ಕ್ಯಾಮ್ರಾ ಇದೇನೆ ಅಂತ ಹೇಳ್ಬೋದು. ಬಿಗ್ ಜಾಗದಲ್ಲಿ ನಾವು ದೊಡ್ಡ ಕ್ಯಾಮ್ರಾನ ಯೂಸ್ ಮಾಡಬೇಕು ಅಂತಲೇ ಹೇಳ್ಬೋದು. ಹಾಗೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ CCTV ಇನ್ಸ್ಟಾಲೇಷನ್ ವರ್ಕ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಅಂತ ಹೇಳ್ತಾಯಿದ್ದೀನಿ.